ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಜೂನ್ 9ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2025 ಹಾಗೂ 2024ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಸಾಗರ ದಿನವನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು 5 ಜೂನ್, 7 ಜೂನ್, 8 ಜೂನ್, 10 ಜೂನ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಪ್ರತಿ ವರ್ಷ ಜೂನ್ 8ರಂದು ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡ್ತಾರೆ. ಸೊ ನಿಮ್ಮ ಎಕ್ಸಾಮ್ಸ್ನಲ್ಲಿ ಡೇಸ್ಗಳಲ್ಲಿ, ಇಂಪಾರ್ಟೆಂಟ್ ಡೇಸ್ಗಳಲ್ಲಿ ಇಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಯಾವ ದಿನದಂದು ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡ್ತಾರೆ ಅಂತ. ಸೊ ಅದೇ ರೀತಿ ಥೀಮನ್ನು ಕೂಡ ಕೇಳ್ತಾರೆ, ಧ್ಯೇಯ ವಾಕ್ಯವನ್ನು ಕೂಡ ಕೇಳ್ತಾರೆ. ಭೂಮಿಯ ಮೇಲಿನ ಜೀವವನ್ನು ಉಳಿಸಿಕೊಳ್ಳುವಲ್ಲಿ ಸಾಗರಗಳು ವಹಿಸುವಂತಹ ನಿರ್ಣಾಯಕ ಪಾತ್ರವನ್ನು ಗುರುತಿಸೋಕೆ ಪ್ರತಿ ವರ್ಷ ಜೂನ್ 8ರಂದು ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡ್ತಾರೆ. ಇದು ಸಮುದ್ರ ಮಾಲಿನ್ಯ, ಅತಿಯಾದಂತಹ ಮೀನುಗಾರಿಕೆ ಮತ್ತು ಹವಾಮಾನ ಬದಲಾವಣೆಯು ಸಾಗರಗಳ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತೆ. ಇನ್ನು 2025ರ ಧ್ಯೇಯ ವಾಕ್ಯ ಥೀಮ್ ಏನು ಅಂತಂದರೆ ವಂಡರ್ ಸಸ್ಟೈನಿಂಗ್ ವಾಟ್ ಸಸ್ಟೈನ್ ಅಸ್ ಅನ್ನೋದು ಧ್ಯೇಯ ವಾಕ್ಯ ಥೀಮ್ ಆಗುತ್ತೆ. ಸಾಗರ ಆಧಾರಿತ ಹವಾಮಾನ ಪರಿಹಾರಗಳ ಮೇಲೆ ಈ ಒಂದು ದಿನ ಗಮನವನ್ನು ಕೇಂದ್ರೀಕರಿಸುತ್ತೆ. ಮುಂದಿನ ಪ್ರಶ್ನೆ, 2025ರ ವಿಶ್ವ ಬ್ರೈನ್ ಟ್ಯೂಮರ್ ದಿನದ ಥೀಮ್ ಧ್ಯೇಯ ವಾಕ್ಯ ಏನು ಅಂತ ಪ್ರಶ್ನೆ. ಆಯ್ಕೆಗಳು ಮಿದುಳಿನ ಗೆಡ್ಡೆಗಳ ವಿರುದ್ಧ ಒಟ್ಟಾಗಿ, ಚಿಕಿತ್ಸೆಗಾಗಿ ಭರವಸೆ, ಆರೈಕೆ ಮತ್ತು ಸಂಶೋಧನೆಯಲ್ಲಿ ಸಮಾನತೆ, ಎಲ್ಲ ವಯಸ್ಸಿನವರಿಗೂ ಮಿದುಳಿನ ಆರೋಗ್ಯ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಎಲ್ಲ ವಯಸ್ಸಿನವರಿಗೂ ಕೂಡ ಮಿದುಳಿನ ಆರೋಗ್ಯ ಅನ್ನೋದು 2025ರ ವಿಶ್ವ ಬ್ರೈನ್ ಟ್ಯೂಮರ್ ದಿನದ ಥೀಮ್ ಆಗುತ್ತೆ. ಸೊ ಜೂನ್ 8ರಂದು ಆಚರಿಸಲಾಗುವ ವಿಶ್ವ ಮಿದುಳಿನ ಗೆಡ್ಡೆ ದಿನ ಅಥವಾ ವಿಶ್ವ ಮೆದುಳಿನ ಒಂದು ಬ್ರೈನ್ ಟ್ಯೂಮರ್ ಡೇ ಅಂತ ಏನು ಕರಿತೀವಿ, ಇದನ್ನ ಜರ್ಮನ್ ಬ್ರೈನ್ ಟ್ಯೂಮರ್ ಅಸೋಸಿಯೇಷನ್ ಇದನ್ನ ಜಾಗೃತಿ ಮೂಡಿಸೋಕೆ ಅದನ್ನ ಪ್ರಾರಂಭ ಮಾಡಿತು. 2025ರ ಥೀಮ್ ಏನು ಅಂತಂದ್ರೆ ಎಲ್ಲ ವಯಸ್ಸಿನವ್ರಿಗೂ ಕೂಡ ಮಿದುಳಿನ ಆರೋಗ್ಯ, ಬ್ರೈನ್ ಹೆಲ್ತ್ ಫಾರ್ ಆಲ್ ಏಜಸ್ ಅನ್ನೋದು ಥೀಮ್ ಆಗುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ LICಯ ಮಧ್ಯಂತರ ಅಧ್ಯಕ್ಷರು ಮತ್ತು MD ಆಗಿ ಯಾರನ್ನ ನೇಮಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು MR ಕುಮಾರ್, T ರವಿಶಂಕರ್, ಸತ್ಪಾಲ್ ಭಾನು, ಸಿದ್ಧಾರ್ಥ್ ಮೋಹಂತಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರೀಸೆಂಟ್ ಆಗಿ ಸತ್ಪಾಲ್ ಭಾನು ಅವರನ್ನ LICಯ ಮಧ್ಯಂತರ ಅಧ್ಯಕ್ಷ ಮತ್ತು MD ಆಗಿ ನೇಮಕವನ್ನ ಮಾಡಿರ್ತಾರೆ. ಸತ್ಪಾಲ್ ಭಾನು ಅವರನ್ನ ಭಾರತೀಯ ಜೀವ ವಿಮಾ ನಿಗಮ LIC ಅಂತ ನಾವು ಕರಿತೀವಿ, ಭಾರತೀಯ ಜೀವ ವಿಮಾ ನಿಗಮದ ಮಧ್ಯಂತರ ಅಧ್ಯಕ್ಷ ಮತ್ತು MD ಆಗಿ ಜೂನ್ 8ರಂದು 3 ತಿಂಗಳ ಅವಧಿಗೆ ನೇಮಕ ಮಾಡ್ತಾರೆ. ಸೊ ಪೂರ್ಣ ಸಮಯದ ಮುಖ್ಯಸ್ಥರು ಆಯ್ಕೆ ಆಗುವ ತನಕ ಇವರ ಅವಧಿ ಇರುತ್ತೆ. LIC 1956ರಲ್ಲಿ ಸ್ಥಾಪನೆಯಾದಂತಹ ಸಾರ್ವಜನಿಕ ವಲಯದ ಒಂದು ವಿಮಾ ಕಂಪನಿ ಆಗುತ್ತೆ. ಸಮಟೈಮ್ಸ್ ಸಂಸ್ಥೆಗಳು ಸುದ್ದಿಯಲ್ಲಿದ್ದಾಗ ಅವುಗಳು ಯಾವಾಗ ಸ್ಥಾಪನೆ ಆದ್ರು ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಆ ಸಂಸ್ಥೆಗಳನ್ನು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ. 1956ರಲ್ಲಿ ಸ್ಥಾಪನೆ ಆಗುತ್ತೆ. ಇದನ್ನ 2022ರಲ್ಲಿ ಷೇರು ವಿನಿಮಯ ಕೇಂದ್ರದಲ್ಲಿ ಪಟ್ಟಿ ಮಾಡಲಾಗುತ್ತೆ. ಇದು ಸುಮಾರು 40 ಲಕ್ಷ ಕೋಟಿಗೂ ಹೆಚ್ಚು ಆಸ್ತಿಯನ್ನು ನಿರ್ವಹಣೆ ಮಾಡುತ್ತೆ.
ಮುಂದಿನ ಪ್ರಶ್ನೆ, ಹೊಸದಾಗಿ ಪತ್ತೆಯಾದ 800 ವರ್ಷಗಳಷ್ಟು ಹಳೆಯದಾದ ಶಿವ ದೇವಾಲಯ ತಮಿಳುನಾಡಿನ ಯಾವ ಜಿಲ್ಲೆಯಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕೊಯಮತ್ತೂರು, ಸೇಲಂ, ಮಧುರೈ, ತಿರುನಲ್ವೇಲಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರೀಸೆಂಟ್ ಆಗಿ ತಮಿಳುನಾಡಿನ ಮಧುರೈನಲ್ಲಿ ಹೊಸದಾಗಿ ಪತ್ತೆಯಾದಂತಹ 800 ವರ್ಷಗಳಷ್ಟು ಹಳೆಯದಾದಂತಹ ಶಿವ ದೇವಾಲಯ ಆಗುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ದೇವಾಲಯ ಅಂತ ಕೇಳ್ತಾರೆ. ಶಿವ ದೇವಾಲಯ ಎಲ್ಲಿ ಕಂಡು ಬಂತು? ತಮಿಳುನಾಡಿನ ಮಧುರೈನಲ್ಲಿ ಕಂಡು ಬರುತ್ತೆ. ಸುಮಾರು 800 ವರ್ಷಗಳಷ್ಟು ಹಳೆಯದಾದಂತಹ ಶಿವ ದೇವಾಲಯ ಆಗುತ್ತೆ. ಸೊ ಪುರಾತತ್ವಜ್ಞರು ಮಧುರೈ ಜಿಲ್ಲೆಯ ಮೇಲೂರು ತಾಲೂಕಿನ ಮುಳುಗಿರುವಂತಹ ಶಿವನ ದೇವಾಲಯವನ್ನು ಕಂಡು ಹಿಡಿತಾರೆ. ಇದು ಪಾಂಡ್ಯ ರಾಜವಂಶಕ್ಕೆ ಸೇರಿದೆ. ಸುಮಾರು 13ನೇ ಶತಮಾನಕ್ಕೆ ಸೇರಿದಂತಹ ಪಾಂಡ್ಯ ರಾಜವಂಶಕ್ಕೆ ಸೇರಿದೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಪಾಯಿಂಟ್ ಅನ್ನ. ರೀಸೆಂಟ್ ಆಗಿ ತಮಿಳುನಾಡಿನ ಮಧುರೈನಲ್ಲಿ ಕಂಡಂತಹ ಶಿವ ದೇವಾಲಯ ಏನಿದೆ ಅದು ಯಾವ ರಾಜ ಮನೆತನಕ್ಕೆ ಸೇರಿದೆ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಪಾಂಡ್ಯ ರಾಜವಂಶಕ್ಕೆ ಸೇರುತ್ತೆ. 13ನೇ ಶತಮಾನದ ಒಂದು ರಾಜವಂಶ ಆಗತ್ತೆ. ಮುಂದಿನ ಪ್ರಶ್ನೆ, ಇಸ್ರೇಲಿ ಪಡೆಗಳು ವಶಪಡಿಸಿಕೊಂಡ ಗಾಜಾ ನೆರವು ಪಡೆಯ ಫ್ಲೋಟಿಲ್ಲಾದಲ್ಲಿ ಯಾವ ಜಾಗತಿಕ ಹವಾಮಾನ ಕಾರ್ಯಕರ್ತೆ ಭಾಗವಹಿಸಿದ್ದರು ಅಂತ ವರದಿಯಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಗ್ರೇಟಾ ಥನ್ಬರ್ಗ್, ವನೆಸ್ಸಾ ನಕೆಟ್, ಮಲಾಲಾ ಯೂಸುಫ್ಜೈ, ಎಮ್ಮಾ ಗೊನ್ವಾಲೆಜ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಗ್ರೇಟಾ ಥನ್ಬರ್ಗ್ ಅವರು ಇದರಲ್ಲಿ ಭಾಗವಹಿಸಿರ್ತಾರೆ. ಜೂನ್ 8, 2025 ಇಸ್ರೇಲಿ ನೌಕಾಪಡೆಯು ಗಾಜಾಕ್ಕೆ ಹೋಗ್ತಾ ಇದ್ದಂತಹ ಮಾನವೀಯ ಫ್ಲೋಟಿಲ್ಲಾವನ್ನು ತಡೆ ಹಿಡಿಯುತ್ತೆ. ಸೊ ಇದು ಯುಕೆಯ ಧ್ವಜವನ್ನ ಹೊತ್ತಂತಹ ಮ್ಲಾಡ್ಲಿನ್ ಹಡಗು ಗ್ರೇಟಾ ಥನ್ಬರ್ಗ್ ಸೇರಿದಂತೆ ನೆರವು ಮತ್ತು ಕಾರ್ಯಕರ್ತರನ್ನ ಹೊತ್ತೊಯ್ತಾ ಇತ್ತು. ಅಂದ್ರೆ ಅವರನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇತ್ತು. ಅವರು ಹವಾಮಾನ ಚಟುವಟಿಕೆ ಮತ್ತು ಮಾನವ ಹಕ್ಕುಗಳ ಕಾರಣಗಳಿಗೆ ಬೆಂಬಲ ನೀಡುವಲ್ಲಿ ಹೆಸರುವಾಸಿ ಆಗಿದ್ರು. 2007ರಿಂದ ಗಾಜಾ ಏನ್ ಮಾಡ್ತಾ ಇದೆ, ಇಸ್ರೇಲಿ ದಿಗ್ಬಂಧನದಲ್ಲಿದೆ. ಸೊ ಥನ್ಬರ್ಗ್ ಅವರು ಫ್ರೈಡೇಸ್ ಫಾರ್ ಫ್ಯೂಚರ್ ಆಂದೋಲನವನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಫ್ರೈಡೇಸ್ ಫಾರ್ ಫ್ಯೂಚರ್ ಅನ್ನುವಂಥ ಆಂದೋಲನ. ಮುಂದಿನ ಪ್ರಶ್ನೆ, ಜೂನ್ 2025ರಿಂದ ಪ್ರಾರಂಭವಾಗುವ ಭಾರತ ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ಯಾವ ಹೆಸರನ್ನ ನೀಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ತೆಂಡೂಲ್ಕರ್ ಕುಕ್ ಟ್ರೋಫಿ, ಕೊಹ್ಲಿ ರೂಟ್ ಸರಣಿ, ತೆಂಡೂಲ್ಕರ್ ಆಂಡರ್ಸನ್ ಟ್ರೋಫಿ, ಗವಾಸ್ಕರ್ ಬಾಯ್ಕಾಟ್ ಟ್ರೋಫಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ತೆಂಡೂಲ್ಕರ್ ಆಂಡರ್ಸನ್ ಟ್ರೋಫಿ ಅಂತ ಹೇಳಿ ಅದಕ್ಕೆ ಹೆಸರನ್ನ ಇಟ್ಟಿರ್ತಾರೆ ಭಾರತ ಮತ್ತು ಇಂಗ್ಲೆಂಡ್ನ ಒಂದು ಟೆಸ್ಟ್ ಸರಣಿಗೆ. ಸೊ ಸಚಿನ್ ತೆಂಡೂಲ್ಕರ್ ಮತ್ತು ಆಂಡರ್ಸನ್, ಸೊ ಇಂಗ್ಲೆಂಡ್ನ ವೇಗದ ಬೌಲರ್ ಆಂಡರ್ಸನ್ ಅವರ ಹೆಸರನ್ನ ಈ ಒಂದು ಟ್ರೋಫಿಗೆ ಇಟ್ಟಿರ್ತಾರೆ. ಸೊ ಇಬ್ರು ಕೂಡ ಆಯಾ ದೇಶಗಳಿಗೆ, ಯಾವ ರೀತಿ ಸಚಿನ್ ತೆಂಡೂಲ್ಕರ್ ಅವರು ಭಾರತದ ಕ್ರಿಕೆಟ್ಗೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ, ಹಾಗೆ ಆಂಡರ್ಸನ್ ಅವರು ಇಂಗ್ಲೆಂಡ್ ಕ್ರಿಕೆಟ್ಗೆ ಒಂದು ಕೊಡುಗೆಯನ್ನು ನೀಡಿರ್ತಾರೆ. ಒಬ್ಬ ವೇಗದ ಬೌಲರ್ ಆಗಿರ್ತಾರೆ ಆಂಡರ್ಸನ್. ಮುಂದಿನ ಪ್ರಶ್ನೆ, ಜೂನ್ 8, 2025 ದೆಹಲಿಯಲ್ಲಿ ದಾಖಲಾದ ಅತ್ಯಧಿಕ ತಾಪಮಾನ ಎಷ್ಟು ಅಂತ ಪ್ರಶ್ನೆ. ಆಯ್ಕೆಗಳು 39.2 ಡಿಗ್ರಿ ಸೆಲ್ಸಿಯಸ್, 40.5 ಡಿಗ್ರಿ ಸೆಲ್ಸಿಯಸ್, 42.1 ಡಿಗ್ರಿ ಸೆಲ್ಸಿಯಸ್, 41.6 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 42.1 ಡಿಗ್ರಿ ಸೆಲ್ಸಿಯಸ್ನಷ್ಟು ಒಂದು ತಾಪಮಾನ ದೆಹಲಿಯಲ್ಲಿ ದಾಖಲಾಗುತ್ತೆ. ಸೊ ಇದು ಜೂನ್ 8, 2025 ದೆಹಲಿಯಲ್ಲಿ ಸುಡುವ ಬಿಸಿಲು ಸುಮಾರು 42.1 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗುತ್ತೆ. ಇದು ದಶಕದಲ್ಲಿ ಜೂನ್ನಲ್ಲಿ ಅತ್ಯಂತ ಬಿಸಿಯಾದ ದಿನಗಳಲ್ಲಿ ಒಂದಾಗುತ್ತೆ. ಭಾರತೀಯ ಹವಾಮಾನ ಇಲಾಖೆ ಶಾಖದ ಅಲೆಯ ಎಚ್ಚರಿಕೆಗಳನ್ನು ನೀಡುತ್ತೆ. ಇವನ್ ಧೂಳಿನ ಗಾಳಿಯ ಗುಣಮಟ್ಟ ಹದಗೆಡುತ್ತೆ ಅಂತ ಹೇಳಿ ಇಲ್ಲಿ ಭಾರತೀಯ ಹವಾಮಾನ ಇಲಾಖೆ ಹೇಳುತ್ತೆ. ಇಲ್ಲಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟು, ಶಾಖದ ಅಲೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಬಯಲು ಪ್ರದೇಶಗಳಲ್ಲಿ ಗರಿಷ್ಠ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ಗಿಂತ ನಮಗೆ ಹೆಚ್ಚಾದಾಗ, ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿತ್ತು ಅಂತಂದರೆ ಅದು ಶಾಖದ ಅಲೆ ಅಂತ ಹೇಳಿ ಕರೀತಾರೆ. ನಗರದಲ್ಲಿ ಉಷ್ಣ ದ್ವೀಪಗಳು ನಗರಗಳನ್ನು ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ಹೆಚ್ಚು ಬಿಸಿಯಾಗಿಸುತ್ತೆ ಅಂತ ಹೇಳಿ ಇಲ್ಲಿ ಹವಾಮಾನ ಇಲಾಖೆ ಹೇಳುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಹಣಕಾಸು ಆಯೋಗಕ್ಕೆ ನೇಮಕಗೊಂಡಂತಹ ಟಿ ರವಿಶಂಕರ್ ಈ ಹಿಂದೆ ಯಾವ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದ್ದರು ಅಂತ ಪ್ರಶ್ನೆ. ಆಯ್ಕೆಗಳು SBI, ಸೆಬಿ, RBI, ನೀತಿ ಆಯೋಗ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. RBI ಜೊತೆಗೆ ಅವರು ಸಂಬಂಧವನ್ನು ಹೊಂದಿರ್ತಾರೆ. ಟಿ ರವಿಶಂಕರ್ RBIನ ಮಾಜಿ ಉಪ ಗವರ್ನರ್ ಆಗಿದ್ರು. 16ನೇ ಹಣಕಾಸು ಆಯೋಗದ ಅರೆಕಾಲಿಕ ಸದಸ್ಯರಾಗಿ ಇವರನ್ನ ನೇಮಕ ಮಾಡಲಾಗಿರುತ್ತೆ.
ಅವರು ಡಿಜಿಟಲ್ ಪಾವತಿ ಹಣಕಾಸು ನೀತಿಯಲ್ಲಿನ ಕೆಲಸಕ್ಕೆ ಹೆಸರುವಾಸಿಯಾಗಿದ್ದಾರೆ. 16ನೇ ಹಣಕಾಸು ಆಯೋಗವನ್ನ 2023ರಲ್ಲಿ ರಚನೆ ಮಾಡ್ತಾರೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಯಾವಾಗ ರಚನೆ ಆಯಿತು? 16ನೇ ಹಣಕಾಸು ಆಯೋಗ 2023ರಲ್ಲಿ ರಚನೆ ಆಯಿತು. ಇದು ರಾಜ್ಯಗಳ ಮತ್ತು ಕೇಂದ್ರಗಳ ನಡುವೆ ತೆರಿಗೆ ಆದಾಯದ ವಿತರಣೆಯನ್ನ ಶಿಫಾರಸು ಮಾಡುತ್ತೆ. ಇದರ ಅಧ್ಯಕ್ಷರು ಯಾರಿದ್ದಾರೆ? ಅರವಿಂದ್ ಪನಗಾರಿಯಾ ಇದರ ಅಧ್ಯಕ್ಷರಿದ್ದಾರೆ. ಮುಂದಿನ ಪ್ರಶ್ನೆ, ವಾರಣಾಸಿ ಮತ್ತು ಪಾಟ್ನಾ ನಡುವೆ ಯಾವ ಹೊಸ ಅರೆಕಾಲಿಕ ಹೈಸ್ಪೀಡ್ ರೈಲನ್ನು ಅಥವಾ ಸೆಮಿ ಹೈಸ್ಪೀಡ್ ರೈಲನ್ನು ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ. ಆಯ್ಕೆಗಳು: ಶತಾಬ್ದಿ ಎಕ್ಸ್ಪ್ರೆಸ್, ವಂದೇ ಭಾರತ್ ಎಕ್ಸ್ಪ್ರೆಸ್, ತೇಜಸ್ ಎಕ್ಸ್ಪ್ರೆಸ್, ಅಮೃತ್ ಭಾರತ್ ಎಕ್ಸ್ಪ್ರೆಸ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ವಾರಣಾಸಿ ಮತ್ತು ಪಾಟ್ನಾ ನಡುವೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನುವಂತಹ ಸೆಮಿ ಹೈಸ್ಪೀಡ್ ರೈಲನ್ನು ಪ್ರಾರಂಭ ಮಾಡಲಾಗಿರುತ್ತೆ. ಭಾರತೀಯ ರೈಲ್ವೆ ಏನ್ ಮಾಡಿದೆ? ವಾರಣಾಸಿ ಮತ್ತು ಪಾಟ್ನಾ ನಡುವೆ ಈ ಒಂದು ಸೆಮಿ ಹೈಸ್ಪೀಡ್ ರೈಲನ್ನು ಆರಂಭ ಮಾಡಿರುತ್ತೆ. ಈ ಮೂಲಕ ಪ್ರಾದೇಶಿಕ ಸಂಪರ್ಕವನ್ನ ಹೆಚ್ಚಿಗೆ ಮಾಡುತ್ತೆ ಮತ್ತು ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುತ್ತೆ ಮತ್ತು ಆಧುನಿಕ ಸೌಲಭ್ಯಗಳನ್ನು ನೀಡುತ್ತೆ. ಸೊ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಚೆನ್ನೈನ ICF ಇದನ್ನ ನಿರ್ಮಾಣ ಮಾಡಿರುತ್ತೆ. ಇದರ ವೇಗ ಎಷ್ಟು ಅಂತಂದ್ರೆ ಪ್ರತಿ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಮತ್ತು ಬಯೋ ವ್ಯಾಕ್ಯೂಮ್ ಶೌಚಾಲಯ, ವೈಫೈ ಸೌಲಭ್ಯ, ಹೀಗೆ ಆಧುನಿಕ ಸೌಲಭ್ಯಗಳನ್ನು ಇದು ಹೊಂದಿರುತ್ತೆ. ಮುಂದಿನ ಪ್ರಶ್ನೆ, ನೇವಾ ಅಂದ್ರೆ ರಾಷ್ಟ್ರೀಯ ವಿಧಾನ್ ಅಪ್ಲಿಕೇಶನ್ ಅನ್ನ ಇತ್ತೀಚೆಗೆ ಯಾವ ಕೇಂದ್ರಾಡಳಿತ ಪ್ರದೇಶದ ಶಾಸಕಾಂಗವು ಅಳವಡಿಸಿಕೊಂಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ದೆಹಲಿ, ಪುದುಚೇರಿ, ಚಂಡೀಗಢ, ಲಕ್ಷದ್ವೀಪ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ರೀಸೆಂಟ್ ಆಗಿ ಪುದುಚೇರಿ ಏನ್ ಮಾಡಿದೆ? ನೇವಾ ಅಂತಂದ್ರೆ ರಾಷ್ಟ್ರೀಯ ವಿಧಾನ್ ಅಪ್ಲಿಕೇಶನ್ ನ ಅಳವಡಿಸಿಕೊಂಡಿದೆ. ಪುದುಚೇರಿ ಶಾಸಕಾಂಗ ಜೂನ್ 2025ರಲ್ಲಿ ನೇವಾ ವೇದಿಕೆಯನ್ನು ಅಳವಡಿಸಿಕೊಳ್ಳುತ್ತೆ. ಸಂಪೂರ್ಣವಾಗಿ ಡಿಜಿಟಲ್ಗೆ ಹೋದಂತಹ ಕೆಲವೇ ಯೂನಿಯನ್ ಟೆರಿಟೋರೀಸ್ಗಳಲ್ಲಿ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ಕೂಡ ಬಂದಾಗುತ್ತೆ. ಸೊ ನೇವಾ ಸದಸ್ಯರು ಟ್ಯಾಬ್ಲೆಟ್ಗಳಲ್ಲಿ ನೈಜ ಸಮಯದಲ್ಲಿ ಬಿಲ್ ಮತ್ತು ಪ್ರಶ್ನೆಗಳನ್ನು ಹಾಗೂ ವರದಿಗಳನ್ನು ಪ್ರವೇಶಿಸೋಕೆ ಅಥವಾ ಆಕ್ಸೆಸ್ ಪಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ನೇವಾ ಅನ್ನೋದು ಡಿಜಿಟಲ್ ಇಂಡಿಯಾದ ಒಂದು ಭಾಗ ಆಗುತ್ತೆ. ಮೊದಲ ಸಂಪೂರ್ಣ ಡಿಜಿಟಲ್ ಅಸೆಂಬ್ಲಿ ಯಾವುದು ಅಂತಂದ್ರೆ ಹಿಮಾಚಲ ಪ್ರದೇಶ. ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಮೊದಲ ಸಂಪೂರ್ಣ ಡಿಜಿಟಲ್ ಅಸೆಂಬ್ಲಿ ಯಾವುದು ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶ ಆಗುತ್ತೆ. ಕಾಗದದ ಬಳಕೆಯನ್ನ ಕಡಿಮೆ ಮಾಡುತ್ತೆ ಈ ಒಂದು ಡಿಜಿಟಲ್ ವಿಧಾನ ಮತ್ತು ಶಾಸಕಾಂಗದಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸುತ್ತೆ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ನ ಅಫಿಷಿಯಲ್ ಆ್ಯಪ್ ಕೂಡ ಇರುತ್ತೆ. ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2025 ಹಾಗೂ 24ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಲಭ್ಯವಿರುತ್ತೆ. ಸೊ ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.